ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವತ್ತಿನ ದಿನ ನಾನು ಗೊತ್ತಿಲ್ಲದೆ ಅದೇ ತರದ್ ಸ್ಯಾರಿ ತಗೊಂಡೆ, ಸೇಮ್ ಆರ್ನಮೆಂಟ್ಸ್ ತಗೊಂಡೆ, ಹಾಗಾಗಿ ನನ್ನ ಹತ್ರ ಸೇಮ್ ಇದೆ. ಸರಿ ಸರ್, ಮುಂದೆ ನಿಮ್ಮ ಹೆಂಡತಿ ಥರ ಇರೋ ಬಾಡಿನ ನೀವು ಹೇಳಿದ ಬೆಟ್ಟದ ಪುರದಲ್ಲಿ ರಾತ್ರಿ ನಮ್ಮ ಜನ ಎತ್ಕೊಂಡೋಗಿ ಅಲ್ಲಿ ಹಾಕ್ಬಿಡ್ತಾರೆ. ಬೆಳಿಗ್ಗೆವರೆಗೂ ಬಾಡಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೋಬೇಕು. ಅದೇ ಥರ ಕಾಯ್ತಿರಬೇಕು. ಸುತ್ತಮುತ್ತ ಇರೋ ಹಳ್ಳಿ ಜನಗಳಿಗೆ ಇದು ಗೊತ್ತಾಗಬೇಕು. ಅದು ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಪೊಲೀಸರು ಬರ್ತಾರೆ, ಬಾಡಿನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ರಿಪೋರ್ಟ್ ಬರುತ್ತೆ. ಇಷ್ಟೆಲ್ಲ ಪ್ರಾಪರ್ ಸ್ಕೆಚ್ಚು ನಾನು ನೀಟಾಗಿ ರೆಡಿ ಮಾಡಿದ್ದೀನಿ. ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಯಾರನ್ನ ನೋಡ್ಕೋಬೇಕೋ ಅವರೇ ಇದನ್ನೆಲ್ಲ ನೋಡ್ಕೋತಾರೆ. ಇಷ್ಟ ದಿನ ಆದ್ಮೇಲೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಹೇಗ್ ಬಂದ್ಬಿಡುತ್ತಮ್ಮ? ನಾನಿರುವಾಗ ಅದ್ಯಾವ ತೊಂದರೆ ಬಂದ್ಬಿಡುತ್ತೆ? ಒಂದ್ ವೇಳೆ ಬಂದ್ರು ಅದನ್ನ ನಾನು ನಿಮ್ ತನಕ ತರಕ್ ಬಿಟ್ಬಿಡ್ತೀನಾ? ಮೊದಲು ನೀವು ಬಾಡಿ ನೋಡಿ, ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಆಗಿ ಸರ್ಟಿಫಿಕೇಟ್ ಕೂಡ ಬಂದ್ಬಿಡುತ್ತೆ. ಸರ್, ನೀವು ಹೇಳೋದೆಲ್ಲ ಸರಿಯಾಗೇ ಇದೆ. ಆದರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಬಾಡಿಲಿ ಏನಾದರೂ ಡಿಫ್ರೆನ್ಸ್ ಅಂತ ಅನಿಸಿ ಅದನ್ನು ಚೆನ್ನಾಗಿ ವಿಚಾರಿಸಿ ನೋಡಿದ್ದೀನಿ ಸುಶಾಂತ್. ಸಿಡಿಲು ಹೊಡೆದಿರೋ ದೇಹದಲ್ಲಿ ರಕ್ತದ ಕಣಗಳು ಕೂಡ ಕರ್ಕಲಾಗೋಗಿರುತ್ತೆ. DNA ಟೆಸ್ಟ್ಗೂ ಸಿಗಲ್ಲ ರೀ. ಹಾಗೇನಾದ್ರೂ DNA ಟೆಸ್ಟ್ಗೂ ಹೋದ್ರೆ ಅಲ್ಲೂ ಕೈ ಚಳಕ ತೋರ್ಸಕ್ಕಿಂತ ನಮ್ಮವ್ರು ಕೆಲವ್ರು ಇದ್ದಾರೆ. ಅದರಿಂದ ಯಾವ ತೊಂದ್ರೆನೂ ಬರಲ್ಲ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ. ಏನ್ ಸರ್ ಅದು? ಹೇಳಿ ಸರ್. ಇದಿಷ್ಟು ವಿಷಯ ನಮ್ಮ 3 ಜನದೊಳಗೆ ಇರಬೇಕು. ಇನ್ಶೂರೆನ್ಸ್